101 ಜಾತಿಗಳ ಪರವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬಹಳ ಸ್ಪಷ್ಟವಾಗಿ ದಯವಿಟ್ಟು ಇದನ್ನು ಗಮನಿಸಬೇಕು ತಾವು. 101 ಜಾತಿಗಳು ಏನಿದೆ ಕರ್ನಾಟಕದಲ್ಲಿ SC ಪಟ್ಟಿ ಅನ್ನತಕ್ಕಂಥದ್ದು, ಆ 101 ಜಾತಿಗಳ ಪರವಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. 101 ಜಾತಿಗಳು ಜನ ಕೂಡ ಈ ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಬೇಕಂತ ನಾವು ಎನಿಸ್ತಿದ್ದೇವೆ. ಎಲ್ಲ ಸಂಘ ಸಂಸ್ಥೆಗಳು, ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂಥ ಸಂಘ ಸಂಸ್ಥೆಗಳು, ವಿದ್ಯಾರ್ಥಿಗಳು, ಆಮೇಲೆ ಅಫ್ಸಲ್ಸು ಎಲ್ಲರೂ ಕೂಡ ಪರಿಪೂರ್ಣವಾಗಿ ಈ ಸಮೀಕ್ಷೆ ನಡಿಬೇಕನ್ನತಕ್ಕಂಥದ್ದು ನಾವು ಎಲ್ಲರಲ್ಲಿ ಕೂಡ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ನಾನು ಎಲ್ಲರೂ ಭಾಗವಹಿಸಬೇಕು, ಒಂಥರ ಜನಾಂದೋಲನ ಟೈಪ್ ಆಗಬೇಕು, ಒಂದು ಸಮೀಕ್ಷೆಯ ಚಳುವಳಿ ಆಗಬೇಕಿದು. ಆಮೇಲೆ ಇತಿಹಾಸದಲ್ಲಿ ಇಷ್ಟೊಂದು ಬಂದೋಬಸ್ತಾಗಿ ಸಮೀಕ್ಷೆಯನ್ನು ಮಾಡ್ತಕ್ಕಂಥ ಕ್ರಮಗಳು ನೋಡಿದಾಗ, ನಾವು ಎಲ್ಲ ಕ್ರಮಗಳನ್ನು ನೋಡಿದಾಗ ಇದು ನಮಗೆ ತಿಳಿದ ಮಟ್ಟಿಗೆ ಪರಿಪೂರ್ಣವಾದಂಥ ಒಂದು ಸಮೀಕ್ಷೆ ನಡೀತಾ ಇದೆ ಅಂತ ನಮ್ಗೆ ಅನಿಸಿದೆ. ಅವರ ಸಿದ್ಧತೆಗಳು ನೋಡಿರತಕ್ಕಂಥದ್ದು ಮಾನದಂಡಗಳೆಲ್ಲ ನೋಡಿದಾಗ ಪರಿಪೂರ್ಣವಾಗಿ ನಡೀತಾ ಇದೆ ಅಂತ ಇದೆ. ಜನ ಬಹಳ ಎಚ್ಚೆತ್ತುಕೊಂಡಿದ್ದಾರೆ ಈ ವಿಚಾರ. ಒಳ ಮೀಸಲಾತಿ ವಿಚಾರದಲ್ಲಿ ಭಾಳ ವರ್ಷಗಳಿಂದ ಹೋರಾಟ ನಡೆದಿದ್ದರಿಂದ ಎಲ್ಲ ಜನ ಸಮೂಹ ಪರಿಶಿಷ್ಟ ಜಾತಿಗಳು ಭಾಳ ಎಚ್ಚೆತ್ತುಕೊಂಡಿದ್ದಾರೆ ಅಂತ ನಮಗೆ ಗೊತ್ತಿದೆ. ಆ ಕಾರಣಕ್ಕೆ ಪರಿಪೂರ್ಣವಾಗಿ 100% ಎಲ್ಲ ಜನರು ಕೂಡ ಈ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು. ಆಮೇಲೆ ಇಲ್ಲಿ ಮುಖ್ಯವಾಗಿ ತೊಡಕೇನೆಂದರೆ ಪರ್ಟಿಕ್ಯುಲರ್ಲಿ ಹೊಲೆಯ ಮಾದಿಗ ಅನ್ನತಕ್ಕಂಥ 2 ಜಾತಿಗಳಿಗೆ AK ಏಡಿ ಅಂತಿದೆ. ಆದಿ ಕರ್ನಾಟಕ, ಆದಿ ದ್ರಾವಿಡ ಅಂತಿದೆ. ಇಲ್ಲಿ ಹೊಲೆಯರಲ್ಲೂ ಕೂಡ AK ಏಡಿ ಅಂತ ಇದ್ದಾರೆ, ಮಾದಿಗರಲ್ಲೂ ಕೂಡ AK ಏಡಿ ಅಂತಿದೆ. ಇದು ತೊಡಕಾಗಿದೆ. ಹಿಂದಿನ ಸಮೀಕ್ಷೆಗಳಲ್ಲಿ ಇದು ಸ್ವಲ್ಪ ತೊಡಕು ಥರ ಕಾಣಿದೆ. ಆದರೆ ಈ ಸಲ ಇದು ಬಹಳ ಮುಖ್ಯವಾದಂಥ ನಾನು ಹೇಳ್ತಕ್ಕಂಥ AK ಏಡಿ ಸಮಸ್ಯೆ. AK ಇರಲಿ ಏಡಿ ಇರಲಿ, ಹೊಲೆ ಮಾದಿಗರಲ್ಲಿ ಯಾರಾದರೂ AK ಇರಲಿ, ಯಾರಾದರೂ ಏಡಿ ಇರಲಿ, ಮೂಲ ಜಾತಿ ಏನಿದೆ, ಮಾದಿಗರಿದ್ದರೆ ಮಾದಿಗರು, ಹೊಲೆಯರಿದ್ದರೆ ಹೊಲೆಯರು ಅಂತ ಬರೆಸ್ಬೇಕು. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ. ಅದು ಇಲ್ಲಿ ತೊಡಕಾದರೆ ಆಗಲ್ಲ. ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ ಇಲ್ಲಿ 3 ಹಂತದ ಸಮೀಕ್ಷೆ ನಡೀತದೆ. ಫಸ್ಟ್ ಎಲ್ಲ ಕಡೆ ಹೋಗ್ತಾರೆ ಸಮೀಕ್ಷೆ ಮಾಡ್ತಕ್ಕಂಥವ್ರು. ಪರಿಪೂರ್ಣವಾಗಿ ಮಾಡಿದ ಮೇಲೆ ಯಾರಾದರೂ ಅಕಸ್ಮಾತ್ ತಪ್ಪಿಸ್ಕೊಂಡಿದ್ರೆ, ಎಲ್ಲಾದರೂ ಊರಿಗೆ ಹೋಗಿರ್ಬೋದು ಅಥವಾ ಇನ್ನು ಬೇರೆ ಕಡೆ ಎಲ್ಲಾದರೂ ಹೋಗಿರ್ಬೋದು, ಅಂಥ ಸಂದರ್ಭದಲ್ಲಿ ಯಾರಾದರೂ ಈ ಸಮೀಕ್ಷೆಗೆ ಒಳಪಡದೆ ಇದ್ದರೆ ಅಲ್ಲಿ ನಗರಗಳಾದರೆ ನಗರಸಭೆಯಲ್ಲಿ, ಪಂಚಾಯತ್ ವಿಲೇಜ್ಗಳ ಪಂಚಾಯತಿ ಸಭೆಗಳಲ್ಲಿ, ವಾರ್ಡ್ಗಳಲ್ಲಿ ಆಫೀಸ್ಗಳನ್ನು ತೆಗೆದು ಅಲ್ಲಿ ತೆಗಿತಾರೆ ಮತ್ತು ಅಲ್ಲಿಗೆ ಆಹ್ವಾನ ಮಾಡ್ತಾರೆ. ಆಹ್ವಾನ ಮಾಡಿದಾಗ ಅವರೆಲ್ಲ ಕೂಡ ಅಲ್ಲಿ ಕೂಡ ಹೋಗಿ ಭಾಗವಹಿಸಿ ಅವರ ಹೆಸರುಗಳನ್ನು ಬರೆಸ್ಬೋದು, ಜಾತಿ ಹೆಸರುಗಳನ್ನು ಬರೆಸ್ಬೋದು. ಆಮೇಲೆ ಇದರಲ್ಲಿ ಇನ್ನೊಂದು ಏನಾಗಿದೆ ಅಂದರೆ, ಅನೇಕ ಜನ ಅಸ್ಪೃಶ್ಯ ಜಾತಿಗಳು ಏನಿದ್ದಾರೆ, ಅಫ್ಸಲ್ಸು ಅಥವಾ ಬೇರೆ ಜನಗಳು ಕೂಡ ನಮ್ಮ ಜಾತಿ ಕೇಳಿದರೆ ಎಲ್ಲಿ ಮನೆ ಕೊಡಲು ಅನ್ನೋ ಕಾರಣಕ್ಕಾಗಿ ಸುಳ್ಳು ಜಾತಿಗಳನ್ನು ಹೇಳಿಕೊಂಡು ತಗೊಂಡಿದ್ದಾರೆ. ಇದು ವಾಸ್ತವಾಂಶ. ಇದು ಪಟ್ಟಣಗಳಲ್ಲಿ ಅಥವಾ ಎಲ್ಲೇ ಇರ್ಬೋದು. ಅವರಿಗೆ ಒಂದು ಅವಕಾಶ ಮಾಡಿದ್ರೆ ಆನ್ಲೈನಲ್ಲಿ ಮಾಡ್ಕೋಬೋದು. ಅವರು ಆನ್ಲೈನಲ್ಲಿ ಈ ಸಮೀಕ್ಷೆನ ವಿವರಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಆಗಿದೆ. ಆ ಕಾರಣಕ್ಕಾಗಿ ಇಲ್ಲಿ ಯಾವುದೇ ಕಾರಣಕ್ಕಾಗಿ ಯಾರೂ ತಪ್ಪಿಸ್ಕೊಳ್ತಕ್ಕಂಥ ಅಥವಾ ಮಿಸ್ ಆಗ್ತಕ್ಕಂಥ ವ್ಯವಸ್ಥೆ ಇಲ್ಲಿಲ್ಲ. ಪರಿಪೂರ್ಣವಾಗಿ ಎಲ್ಲರೂ ಕೂಡ ಸಮೀಕ್ಷೆಗೆ ಒಳಗಾಗ್ತಕ್ಕಂಥ ಒಂದು ಪರಿಪೂರ್ಣವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಕಾರಣಕ್ಕೆ ಎಲ್ಲರೂ ಕೂಡ ನಾನು ಆವಾಗ ಹೇಳಿದಂಗೆ ಮತ್ತೊಂದು ಸಲ ಜನಾಂದೋಲನ ರೀತಿಯಲ್ಲಿ ಇದು ಸಮೀಕ್ಷೆಯನ್ನು ಪೂರ್ಣಗೊಳಿಸಬೇಕು ಎಲ್ಲರೂ ಕೂಡ ಅಂತ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ಆ್ಯಕ್ಚುಲಿ ಇದು ಭಾಳ ಲೇಟ್ ಆಯಿತು. ಸುಪ್ರೀಂ ಕೋರ್ಟ್ ಹೇಳೋ ತನಕ ಸರ್ಕಾರಗಳು ಇದನ್ನು ಮಾಡ್ಬೋದು ಅಂತ ಹೇಳಿದೆ. ಆದರೆ ಇಲ್ಲಿ ತನಕ ಸರ್ಕಾರಗಳು ರಾಜ್ಯ ಸರ್ಕಾರಗಳೇ ಮಾಡಬೇಕು ಅನ್ನತಕ್ಕಂಥ ಸಂವಿಧಾನಬದ್ಧವಾದ ಅಂಶಗಳನ್ನು ಇಲ್ಲಿ ತನಕ ತಿಳ್ಕೊಳ್ಳದೇ ಇರೋದು ಒಂದು ವಿಷಾದನೀಯ ಸಂಗತಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಟ್ ಸಿದ್ದರಾಮಯ್ಯ, ನಾವು ಅನೇಕ ಸಲ ಸಿದ್ದರಾಮಯ್ಯನವರು ಭೇಟಿ ಮಾಡಿದಾಗ ಅವರು ನಮಗೆ ಹೇಳಿದ್ರು, ಅವ್ರ ಮೇಲೆ ನಂಬಿಕೆ ಇತ್ತು. ನಮ್ಗೆ ನಂಬಿಕೆ ಇತ್ತು, ಅವ್ರು ಮಾಡೇ ಸಮಾಜವಾದ ಚಿಂತನೆಗಳಿರ್ತಕ್ಕಂಥ ಸಿದ್ದರಾಮಯ್ಯನವರು ಇದು ಮಾಡೇ ಮಾಡ್ತಾರೆ ಅಂತಕ್ಕಂಥದ್ದು, ಶೋಷಿತ ವರ್ಗಗಳಿಗೆ ನ್ಯಾಯ ಕೊಡ್ತಾರೆ ಅನ್ನತಕ್ಕಂಥದ್ದು ಅದರ ನಮ್ಮ ಅನುಭವ ಕೂಡ ಆಗಿದೆ. ನಮ್ಮ ದೀರ್ಘಕಾಲದ ಚಳುವಳಿಯಲ್ಲಿ ಕೂಡ ಅವರ ಜೊತೆ ಸಂಬಂಧಗಳನ್ನು ನೋಡಿದಾಗ ನಮಗೆ ಅನುಭವ ಆಗಿದೆ. ಶೋಷಿತ ವರ್ಗಗಳು ನಾವೇನೇ ಹೇಳಿದಾಗ ಅದನ್ನು ಅವರು ಸ್ವೀಕಾರ ಮಾಡಿ ಅದು ಅನೇಕ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದಾರೆ. ಆ ನಂಬಿಕೆ ಇತ್ತು, ಆ ನಂಬಿಕೆಯನ್ನು ಉಳಿಸ್ಕೊಂಡಿದ್ದಾರೆ ಅವರು. ಅದಕ್ಕಿಂತ ಮಿಗಿಲಾಗಿ ನಮ್ಮ ಈಗ ನ್ಯಾಯಮೂರ್ತಿಗಳೇನು ಇದು ಮಾಡಿ ನಾಗಮೋಹನ್ ದಾಸ್ ಅಂತಕ್ಕಂಥ ಒಬ್ಬ ಪ್ರಾಮಾಣಿಕವಾದಂಥವ್ರು, ಸಾಮಾಜಿಕ ಕಾಳಜಿಯನ್ನು ಹೊಂದಿರತಕ್ಕಂಥವ್ರು, ಶೋಷಿತ ವರ್ಗಗಳಿಗೆ ತುಂಬ ಅವರು ಹತ್ತಿರವಾಗಿ ಬದುಕನ್ನು ನಡೆಸ್ತಕ್ಕಂಥವರು, ಅವ್ರ ಮೇಲೆ ಕಾಳಜಿ ಇರತಕ್ಕಂಥವರು, ಅವ್ರನ್ನ ಆಯ್ಕೆ ಮಾಡೋದು ಬಹಳ ನಮಗೆ ಇಡೀ ದಲಿತ ಸಮುದಾಯಕ್ಕೆ ಭಾಳ ಅದನ್ನು ಸಂತೋಷ ಆಗಿದೆ. ಅವರು ಕೂಡ ಸಂಪೂರ್ಣವಾಗಿ ಇದರಲ್ಲಿ ನ್ಯಾಯ ಕೊಡ್ತಾರೆ 101 ಜಾತಿಗಳಿಗೆ ಅಂತಕ್ಕಂಥದ್ದು ನಮಗೆ ನಂಬಿಕೆ ಇದೆ. ಅವ್ರು ಕೊಡ್ತಾರೆ. ಈ ಸಮೀಕ್ಷೆ ಭಾಳ ಚೆನ್ನಾಗಾಗುತ್ತೆ, ಆಗೇ ತೀರುತ್ತೆ ಅಂತ ನಮಗೆ ಇದೆ ನಂಬಿಕೆ ಇದೆ. ಆದ್ದರಿಂದ ಇದು ಒಂದು ಜನಾಂದೋಲನ ರೀತಿಯಲ್ಲಿ ಇದನ್ನು ಸಮೀಕ್ಷೆಯನ್ನು ಪರಿಪೂರ್ಣವಾಗಿ ನಡಿಬೇಕು ಅಂತ ಇಡೀ 101 ಜಾತಿ ಜನಗಳ ಸದಸ್ಯರನ್ನು ಕೂಡ ನಾನು ಈ ಮೂಲಕ ವಿನಂತಿಯನ್ನು